ನಮಸ್ಕಾರ ರೈತ ಬಾಂಧವರು, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲರೂ ಚಟ್ನಿ ಮಾಡ್ಕೊಂಡಾರ. ಆದ್ರೂ ಏನಾಗತೈತಿ, ಈಗ ಪ್ಲಾಟ್ಗಳು ಸ್ಲೋ ಆಗಿ ಹೊಡಿಲತ್ತಾವ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಈ ಸತಿ ಎತ್ತಲ್ ಸಿಂಪರಣೆ ಮಾಡ್ಕೊಂಡಾರು. ಆದ್ರೆ ಎತ್ತಲ್ ಸಿಂಪರಣೆ ಮಾಡ್ಕೊಂಡ್ರು ಕೂಡ ಏನಾಗೈತಿ, ಜಾಸ್ತಿಯಾಗಿ ಮಳೆ ಆಗಿರೋ ಕಾರಣದಿಂದ ಎತ್ತಲ್ ಸಿಂಪರಣೆ ಅದಷ್ಟ ರಿಸಲ್ಟ್ ಬಂದಿಲ್ಲ. ಇದ ಕಾರಣದಿಂದ ಏನಾಗೈತಿ, ಪ್ಲಾಟ್ಗಳು ಬೇಗನೆ ಕಣ್ಣು ಉಬ್ಬುತ್ತಿದ್ದು ಎತ್ತಲ್ ಸಿಂಪರಣೆ ಮಾಡೋದ್ರಿಂದ. ಆದ್ರೆ ಈ ಸತಿ ಎತ್ತಲ್ ರಿಸಲ್ಟ್ ಬರದೇ ಇರುವ ಕಾರಣದಿಂದ ಕೂಡ ಪ್ಲಾಟ್ನಾಗ ಕಣ್ಣುಗಳು ಉಬ್ಬಿಲ್ಲ. ಕೆಲವೊಂದಿಷ್ಟು ರೈತರು ಮಳೆ ಆಗೋ ಕಾರಣದಿಂದ ಎತ್ತಲ್ ಕೂಡ ಸಿಂಪರಣೆ ಮಾಡ್ಕೊಂಡಿಲ್ಲ. ಮತ್ತು ರೂಟ್ ಆಕ್ಟಿವೇಟ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಜಾಸ್ತಿಯಾಗಿ ಮಳೆ ಆಗತ್ತಿತ್ತು. ಆದ ಕಾರಣದಿಂದ ರೂಟ್ಗಳು ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಈ ಕಾರಣದಿಂದ ಪ್ಲಾಟ್ ಈ ಸತಿ ಒಡೆದು ಬರಾಕ ಸ್ವಲ್ಪ ತೊಂದರೆ ಮಾಡಾಕತ್ತಾವ. ಇವಾಗ ಈ ಹಂತದಾಗ ಪ್ಲಾಟ್ ಬೇಗನೆ ಸ್ಪೀಡಾಗಿ ಒಡೆದು ಬರಾಕ ಮತ್ತು ಚಿಗುರು ಒಂದೇ ಸಮನಾಗಿ ಬರಾಕ ನಾವು ಯಾವ ರೀತಿ ಉಪಯೋಜನೆ ಮತ್ತು ನಿಯೋಜನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನೀವು ಚಟ್ನಿ ಮಾಡ್ಕೊಂಡಿದ್ರಿ ಅಂದ್ರೆ, ಚಟ್ನಿ ಮಾಡ್ಕೊಂಡ 3-4 ದಿನಗಳಾಗಿತ್ತು ಅಂದ್ರೆ ನೀವೇನ್ ಮಾಡ್ರಿ, ಸಿಂಪರಣೆ ಮುಖಾಂತರ ಯೂರಿಯಾ 200 ಲೀಟರ್ ನೀರಿಗೆ 3 kg ಪ್ಲಸ್ 13-045 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಯೂರಿಯಾ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ, ನಿಮ್ ಪ್ಲಾಟ್ನಾಗ ಸ್ವಲ್ಪ ಕಣ್ಣುಗಳು ಬೇಗನೆ ಒಡೆದು ಬರಾಕ ಅನುಕೂಲ ಆಗ್ತೈತಿ. ಕೆಲವೊಂದಿಷ್ಟು ರೈತರಿಗೆ ಏನಿರ್ತೈತಿಪ್ಪ ಅಂತಂದ್ರೆ, ಈಗ ಸ್ವಲ್ಪ ಡೌಟ್ ಇರ್ತೈತಿ. ಈಗಾಗಲೇ ಜಾಸ್ತಿಯಾಗಿ ಮಳೆ ಆಗೈತಿ, ಮತ್ತು ಮಳೆ ಆಗಿದ್ರಿಂದ ನೈಟ್ರೋಜನ್ ಆಲ್ರೆಡಿ ಪ್ಲಾಟ್ನಾಗ ಜಾಸ್ತಿ ಐತಿ. ನಾವು ಯೂರಿಯಾ ಸಿಂಪರಣೆ ಮಾಡ್ಕೊಂಡೇವು ಅಂದ್ರೆ ಜಾಸ್ತಿಯಾಗಿ ನೈಟ್ರೋಜನ್ ಹೆಚ್ಚಾಗಿ ಗೊನೆ ಕರಗುವ ಸಾಧ್ಯತೆ ಜಾಸ್ತಿಯಾಗಿ ಆತೈತಿ ಅಂತ ಹೇಳಿ ಈ ರೀತಿ ಸ್ವಲ್ಪ ರೈತರಿಗೆ ಡೌಟ್ ಐತಿ. ಈ ಯೂರಿಯಾ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ, ಮತ್ತು ನಿಮ್ಗೆ ಸ್ವಲ್ಪ ಆದಷ್ಟು ಕಣ್ಣುಗಳು ಬೇಗನೆ ಒಡೆದು ಬರಾಕ ಅನುಕೂಲ ಆಗ್ತೈತಿ. ಆದ ಕಾರಣದಿಂದ ಯೂರಿಯಾ ಸಿಂಪರಣೆ ಮಾಡ್ಕೊಂಡ್ರೆ ಯಾವುದೇ ನಿಮ್ಗೆ ಸಮಸ್ಯೆ ಆಗುವುದಿಲ್ಲ ಗೊನೆಗಳು ಕರಗಲಾಕ. ಮುಂದೆ ನೀವು ಪೊಂಗ ಹಂತದಿಂದ ಗೊನೆ ಕರಗದೇ ಇರೋ ರೀತಿ ಯಾವ ರೀತಿ ಸಿಂಪರಣೆ ಮಾಡ್ಕೋಬೇಕು ಮತ್ತು ಉಪಯೋಜನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ಹೇಳಿಕೊಟ್ಟೀನಿ. ಆ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನೀವು ರೂಟ್ ಡೆವಲಪ್ಮೆಂಟ್ ಮಾಡಕ್ಕೆ ಏನು ಮಾಡ್ರಿ, ಡ್ರಿಪ್ ಮೂಲಕ ಅಲ್ಟ್ರಾಸ್ಪೀಡ್ 2 ಲೀಟರ್ ಎಕರೆಗೆ ನೀಡ್ರಿ. ಇದರಿಂದ ನಿಮ್ಗೆ ಬೆಳೆ ಬೇರೆ ಆಕ್ಟಿವೇಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ವಾಪಸ ಅನುಸಾರ ನೀರು ಕೊಡ್ರಿ. ಅಂದ್ರೆ ಜಾಸ್ತಿಯಾಗಿ ಹಸಿ ಆಗುವ ರೀತಿ ನೀರು ಕೊಡಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂ ಡ್ರಿಪ್ ಫುಲ್ ತೇವಾಂಶ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸತಿ ಜಾಸ್ತಿ ಮಳೆ ಆಗಿರೋ ಕಾರಣದಿಂದ ರೂಟ್ ಝೋನ್ ಆಲ್ರೆಡಿ ಬಂದ್ ಆಗ್ಯಾವ. ಯಾಕಪ್ಪ ಅಂತಂದ್ರೆ ಜಾಸ್ತಿ ತೇವಾಂಶ ಹಿಡ್ಕೊಂಡು ರೂಟಿಗೆ ಯಾವುದೇ ರೀತಿ ಬೆಳವಣಿಗೆ ಆಗಕ್ಕ ಇದನ್ನಾಗಿಲ್ಲ. ಆದ ಕಾರಣದಿಂದ ಏನ್ ಮಾಡ್ರಿ, ಜಾಸ್ತಿಯಾಗಿ ನಿಮ್ದು ತೋಟನ್ಯಾಗ ನೆಲದ ಆರಿಕೆ ಬರೋ ರೀತಿ ನೀರು ಕೊಡ್ರಿ. ಮತ್ತೆ ನೀವೇನ್ ಮಾಡ್ರಿ, ಡ್ರಿಪ್ ಮೂಲಕ ಫಾಸ್ಫರಿಕ್ ಆಸಿಡ್ 2 kg ಕೂಡ ಡ್ರಿಪ್ ಮೂಲಕ ನೀಡಬಹುದು. ಇದರಿಂದ ಏನಾಗ್ತೈತಿ, ನಿಮ್ಗೆ ಫಾಸ್ಫರಸ್ ಲೆವೆಲ್ ಹೆಚ್ಚಾಗಿ ಮತ್ತು ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೆಲ ಬಹಳಷ್ಟು ಬಿಗಿ ಆಗಿತ್ತಂದ್ರೆ ಸಡ್ಲ್ ಆಗಕ್ಕೆ ಕೂಡ ಅನುಕೂಲ ಆಗ್ತೈತಿ. ಆದ ಕಾರಣದಿಂದ ಫಾಸ್ಫರಿಕ್ ಆಸಿಡ್ ಮೊದಲು ಬಿಟ್ಕೊಂಡು ಆಮೇಲೆ ನೀವು ಅಲ್ಟ್ರಾಸ್ಪೀಡ್ ಬಿಟ್ಕೋಬಹುದು. ಅಲ್ಟ್ರಾಸ್ಪೀಡ್ ಇಂದ ನಿಮ್ಗೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಇದಾದ ನಂತರ ಗೊಬ್ಬರಗಳು ಯಾವ್ಯಾವ ಕೊಡ್ಬೇಕಪ್ಪ ಅಂತಂದ್ರೆ, ನೀವು ಚಟ್ನಿಗಿಂತ ಮುಂಚಿತವಾಗಿ 3 ದಿನಗಳ ಮುಂಚಿತವಾಗಿ ಕ್ಯಾಲ್ಸಿಯಂ ನೈಟ್ರೇಟ್ 6 kg ಎಕರೆಗೆ ನೀಡಬಹುದು. ಅದರ ಚಟ್ನಿ ಆದ ನಂತರ ಕೂಡ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ನೀಡಬಹುದು. ಅದಾದ ನಂತರ 13-045 10 kg ಎಕರೆಗೆ ಬಿಟ್ಕೊರಿ. ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ 4 kg ಎಕರೆಗೆ ನೀಡ್ರಿ. ಇದರಿಂದ ನಿಮ್ಗೆ ಪ್ಲಾಟ್ ಗ್ರೀನಿಸ್ ಮತ್ತು ಪ್ಲಾಟ್ ಒಂದೇ ಲೆವೆಲ್ ಒಡೆದು ಬರಾಕ ಅನುಕೂಲ ಆಗ್ತೈತಿ. ಈಗ ಕೆಲವೊಂದಿಷ್ಟು ಕಣ್ಣುಗಳು ಅಂದ್ರೆ ಸ್ಲೋ ಆಗಿ ಹೊಡೆಯತ್ತಾವ. ಈಗಾಗಲೇ ಈ ಪ್ಲಾಟ್ 10 ದಿವಸದಿಂದ ಐತೆ, ಇಲ್ಲಿ ನೋಡ್ಕೋಬಹುದು ನೀವು. ಈ ಹಂತದಾಗ ತೋಟ ಒಂದ ಸಮನಾಗಿ ಹೊಡಿಲಾತಿಲ್ಲ. ಇಲ್ಲಿ ಕೆಳಗಿನ ಕಣ್ಣು ಹೊಡೆದಿಲ್ಲ, ಮ್ಯಾಗಿನ ಕಣ್ಣು ಹೊಡಿಲಾತಾವ. ಆದ ಕಾರಣದಿಂದ ಯೂರಿಯಾ ಸಿಂಪರಣೆ ಮಾಡ್ಕೋರಿ. ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರೆ, ಜರ್ಮಿನೇಟರ್ ಸಿಂಪರಣೆ ಮಾಡ್ಕೋತಾರ. ಆದ್ರೆ ಜರ್ಮಿನೇಟರ್ದ ಅಷ್ಟೊಂದು ಜಾಸ್ತಿಯಾಗಿ ರಿಸಲ್ಟ್ ಕಂಡು ಬರಲ್ಲ. ಆದ ಕಾರಣದಿಂದ ನೀವು ಯೂರಿಯಾ ಸಿಂಪರಣೆ ಮಾಡ್ಕೋರಿ. ಮತ್ತೆ ನೀವು 5-6 ದಿನಗಳ ಹಂತದೊಳಗಿದ್ದಾಗ ನಿಮ್ಮ ಕಣ್ಣುಗಳು ಇದಕ್ಕಿಂತ ಒಂದ್ ಸ್ವಲ್ಪ ಕಣ್ಣು ಉಬ್ಬಿರ್ತಾವಲ್ರಿ, ಆ ಸ್ಟೇಜ್ ಒಳಗೆ ಏನ್ ಮಾಡ್ರಿ, ಇಲ್ಲಿ ಆ ರೀತಿಯ ಕಣ್ಣುಗಳು ಯಾವ ಕಂಡು ಬರತ್ತಿಲ್ಲ. ಈ ಹಂತದಾಗ ಇಲ್ಲಿ ಅದಲ್ರಿ, ಈ ಕಣ್ಣಿನ ಹಂತದಾಗಿದ್ದಾಗ ನೀವೇನ್ ಮಾಡ್ರಿ, ಇದು 6ನೇ ದಿವಸ ಸ್ಟೇಜ್ ಒಳಗೆ ಈ ರೀತಿ ಇರ್ತೈತಿ ಕಣ್ಣು. ಆ ಹಂತದೊಳಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ, ತುತ್ತಿ ಮತ್ತು ಸುಣ್ಣದ ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಬೋರ್ಡೋ ಸಿಂಪರಣೆ ಯಾವ ಪ್ರಮಾಣದಾಗ ಮಾಡ್ಕೋಬೇಕಪ್ಪ ಅಂತಂದ್ರೆ, 200 ಲೀಟರ್ ನೀರಿಗೆ 600 ಗ್ರಾಮ್ ತುತ್ತಿ ಮತ್ತು ಸುಣ್ಣ 250 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮಗೆ ಪ್ಲಾಟ್ನಾಗ ಯಾವುದೇ ರೀತಿಯ ಡೌನಿ ಜೀವಾಣುಗಳು ಇದ್ದು ಅಂದ್ರೆ, ಕರ್ಪ ಅಥವಾ ಈ ರೀತಿ ರೋಗಗ್ರಸ್ತ ಜೀವಾಣುಗಳು ನಿಮ್ಮ ಪ್ಲಾಟ್ನಾಗ ಇದ್ದು ಅಂದ್ರೆ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಆ ಹಂತದೊಳಗಿದ್ದಾಗ ನೀವು ಪ್ಲಾಟ್ನಾಗ ಬೋರ್ಡೋ ಸಿಂಪರಣೆ ಮಾಡ್ಕೋರಿ. ಈ ಬೋರ್ಡೋ ಸಿಂಪರಣೆಯಿಂದ ಕಣ್ಣುಗಳು ಇದನ್ನ ಸುಟ್ಟು ಹೋಗ್ತಾವು ಮತ್ತು ಸ್ಕ್ರಾಚಿಂಗ್ ಬರ್ತೈತೆ ಅನ್ನೋ ಕೆಲವೊಂದಿಷ್ಟು ರೈತರಿಗೆ ಡೌಟ್ ಭಾಳ ಇರ್ತೈತಿ. ಆ ರೀತಿ ಯಾವುದೇ ತೊಂದರೆ ಆಗುವುದಿಲ್ಲ. ನಾವು ಈಗಾಗಲೇ ಈ ಪ್ಲಾಟಿಗೆ ಸಿಂಪರಣೆಯನ್ನು ಮಾಡ್ಕೊಂಡಿದ್ದೆವು. ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಕಂಡು ಬರಲ್ಲ. ಇವಾಗ ಈ ವರ್ಷ ರೈತರಿಗೆ ಏನಪ್ಪಾ ಅಂತಂದ್ರ, ಗೊನೆಗಳು ಯಾವ ರೀತಿ ಅದಾವ ಪ್ಲಾಟ್ನಾಗ ಅಂತ ಹೇಳಿ ಕೆಲವೊಂದಿಷ್ಟು ರೈತರಿಗೆ ಇದನ್ನ ಅಂದ್ರ, ಈಗ ಗೊನೆ ಜಾಸ್ತಿಯಾಗಿ ಬಿಡಾತಿಲ್ಲ ಅಂದ್ರೆ ಈ ಸತಿ ಜಾಸ್ತಿಯಾಗಿ ಏಪ್ರಿಲ್ ಒಳಗ
ಮಳೆ ಆಗೋ ಕಾರಣದಿಂದ ಕೆಲವೊಂದಿಷ್ಟು ಕಡ್ಡಿಗಳಿಗೆ ಬಿಸಿಲೇ ಕೂಡ ಜಾಸ್ತಿ ಕಂಡು ಬಂದಿಲ್ಲ ಮತ್ತು ಮ್ಯಾಚುರಿಟಿ ಕೂಡ ಆಗಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ರೈತರಿಗೆ ಡೌಟ್ ಐತಿ. ಮತ್ತು ಈ ಸತಿ ಗುಣಿ ಯಾವ ರೀತಿ ಕಂಡು ಬರ್ತಾವಪ್ಪ ಅಂತಂದ್ರೆ ನಿಮ್ಮ ಪ್ಲಾಟ್ನಾಗ ಯಾವ ರೀತಿ, ಇಲ್ಲಿ ಯಾವ್ಯಾವ ಪ್ಲಾಟ್ನಾಗ ಯಾವ್ಯಾವ ರೀತಿ ಗುಣಿಗಳು ಅದಾವು ಅದನ್ನ ಸ್ವಲ್ಪ ವಿಡಿಯೋ ಒಳಗೆ ತೋರಿಸ್ತು ಬರ್ರಿ ಅಂತ ಹೇಳಿ ಕೆಲವೊಂದಿಷ್ಟು ರೈತರ ಬೇಡಿಕೆ ಐತಿ. ಈಗಾಗಲೇ ಈ ಪ್ಲಾಟ್ನಾಗ ಒಂದು ಗುಣಿ ಕಂಡು ಬರತೈತಿ. ಆ ಗುಣಿಯನ್ನು ನಿಮ್ಗೆ ತೋರಿಸ್ತೇನೆ ರೀ. ಇಲ್ಲಿ ನೋಡ್ಕೋಬಹುದು ನೀವು. ಇದು ಒಂದು ಗುಣಿ ಐತ್ರಿ. ಇಲ್ಲಿ ಮತ್ತೊಂದು ಇಲ್ಲಿ ಒಂದು ಗುಣಿ ಐತ್ರಿ. ಇದ ಮುಂಚಿತವಾಗಿ ಹೊಡೆದೈತಿ ಪ್ಲಾಟ್ನಾಗ. ಅಂದ್ರ ಕಣ್ಣು ಒಂದ್ ಸ್ವಲ್ಪ ಎಳಿದ ಹಸಿದಂತದಾರಲ್ಲ ತುದಿಗೆ ಇತ್ತದ, ಅದ ಬೇಗನೆ ಹೊಡೆದೈತಿ. ಕೆಲವೊಂದಿಷ್ಟು ಒಂದು ಪ್ಲಾಟ್ನಾಗ ಎಲ್ಲರೇ ಒಂದು ಸ್ವಲ್ಪ ಈ ಗುಣಿಗಳು ಕಂಡು ಬರತ್ತಾವ. ಅಂದ್ರೆ ಈ ಪ್ಲಾಟ್ ಬಹಳ ಸ್ಲೋ ಆಗಿ ಹೊಡೆಯತೈತಿ. ಆದ ಕಾರಣದಿಂದ ನಿಮ್ಗೆ ನಾನು ಯೂರಿಯಾ ಸಿಂಪರಣೆ ಮಾಡ್ಕೋ ಅಂತ ಹೇಳತ್ತೀನಿ ರೀ. ಅಂತ ಕೆಲವೊಂದಿಷ್ಟು ರೈತರು ಏನ್ ಕೇಳಿದಾರೆ ಗ್ರೇಪ ಮತ್ತು ಅಲ್ಗಾಮಿರ್ಚಿದ ರಿಸಲ್ಟ್ ಯಾವ ರೀತಿ ಐತೆ ಅಂತ ಹೇಳಿ. ನಾವು ಈ ಹಂತದೊಳಗೆ ಈ ಪ್ಲಾಟ್ನಾಗ ಸಿಂಪರಣೆ ಮಾಡ್ಕೊಂಡ ನಿಮ್ಗೆ ರಿಸಲ್ಟ್ ಯಾವ ರೀತಿ ಬರ್ತೈತೆ ಅನ್ನೋದ್ರ ಬಗ್ಗೆ ನಾವು ಈಗ ವಿಡಿಯೋ ಮಾಡ್ತೀನಿ ರೀ. ಮುಂದಿನ ವಿಡಿಯೋ ಒಳಗೆ ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ಪ್ಲಾಟ್. ನಿಮ್ಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ನಾವು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.